ಸರ್, ಈಗ ಟೋಲ್ ಕಟ್ಟಬೇಡಿ ಅಂತ ಕರೆ 2-3 ಸಲ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲೊಂದ್ ಕಡೆ ಸರ್ಕಾರ ನೈಸ್ ಪರ ಇದೆ ಅನ್ನೋ ತರ ಕುಮಾರಸ್ವಾಮಿ ಮಾತಾಡಿದ್ದಾರೆ. ನೈಸ್ ಪರವಾಗಿಲ್ಲ, ಪ್ರಶ್ನೆ ಇಲ್ಲ. ನಾವು ಅದನ್ನು 30 ವರ್ಷಕ್ಕೆ ಕೊಟ್ಟಿದ್ದೀವಿ, ಅವ್ರಿಗೆ 20 ವರ್ಷ ಆಗಿದೆ ಈಗ. ಅದು ಇನ್ನೂ 10 ವರ್ಷ ಆಗೋವರೆಗೆ ನಾವು ಏನೂ ಮಾಡೋಂಗೇ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೆದಿದ್ದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಹಿಂದೆ ಎಲ್ಲ. ಆದರೂ ಅದ್ರ ಮೀರಿ ಅವರು ಕೋರ್ಟ್ನಿಂದ ಆದೇಶ ತಂದು ಜಾಸ್ತಿ ಮಾಡಿದ್ದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಅದನ್ನ ಏನು ಮಾಡ್ಬೇಕಂತ. ಸರ್, ಈಗ ಒಪ್ಪಂದ ಆಗಿರೋದು 30 ವರ್ಷಕ್ಕೆ ಪ್ರಾಜೆಕ್ಟ್ ಆರಂಭ ಆದಾಗಿಂದನೋ ಅಥವಾ ಪ್ರಾಜೆಕ್ಟ್ ಕ್ಲೋಸರ್? ಸರ್, 1995 ಅಗ್ರಿಮೆಂಟ್ ಮತ್ತೆ ಸೈನಿಂಗ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸೈನಿಂಗು MOU ಮಾಡೋದು 1995. ಈಗಾಗಲೇ 30 ವರ್ಷ ಮುಗಿದು 31 ವರ್ಷ ಆಗಿದೆ ಸರ್. ನೀವು ಹೊಸದಾಗಿ 20 ವರ್ಷದ ಕಥೆ ಹೇಳ್ತೀರಾ, 10 ವರ್ಷನ ಮೈನಸ್ ನೋಡೋಣ. ಅದೇ ಹೇಳಿದ ಕಾನೂನು ತಜ್ಞರು ನಾವು ಚರ್ಚೆ ಮಾಡ್ತೀವಿ. ಯಾವ್ದು ಹಿಡಿಬೇಕಾದ, ಆವಾಗ ಹಿಡಿಬೇಕಾ, ಈಗ ಹಿಡಿಬೇಕಾ ಅನ್ನೋದು ಗೊಂದಲ. ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬಂದಿದೆ, ಅದು ಕೂಡ ಗೊಂದಲ ಇದೆ. ನಾಳೆ ನಮ್ಗೆ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಜಿ ಅವ್ರ ಜೊತೆ ಮಾತಾಡ್ತೀವಿ, ಮುಂದೆ ಏನು ಮಾಡೋದು ಚರ್ಚೆ ಮಾಡ್ತೀವಿ. ಹೈಕೋರ್ಟ್ ಆದೇಶ ಬಂದಿದೆ. ಹೈಕೋರ್ಟ್ ಆದೇಶ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ನೇರವಾಗಿ ಹೇಳಿಕೆ ಕೊಡ್ತಾರೆ, ಟೋಲ್ ಕಟ್ಬಿಡಿ, ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಲ್ಲಿ ಅಂತ. ಬಟ್ ರಾಜ್ಯ ಸರ್ಕಾರ ಯಾಕೆ ಹೈಕೋರ್ಟ್ ಆದೇಶನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಸರ್? ನೋಡಿದ್ರೆ ಈಗ ಮೊನ್ನೆ ಆದೇಶ ಆಗಿದೆ, ಅದು ಮೊನ್ನೆ ಒಂದು ಆದೇಶ ಆಗಿದೆ, ತಿಂಗಳಾಗಿದೆ ಚರ್ಚೆ ಅಂತಲ್ಲಿ ಇದೆ. ಎಕ್ಸ್ಪರ್ಟು ನಮ್ಮ AC ಅವ್ರು ಚರ್ಚೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಮಾಡ್ಬೇಕಂತ. ಸರ್, ಒಬ್ಬ ವ್ಯಕ್ತಿಯ ಪರವಾಗಿ, ಒಬ್ಬ ಉದ್ಯಮಿಯ ಪರವಾಗಿ ಒಂದು ಸರ್ಕಾರ, ಇಡೀ ಒಂದು ಸರ್ಕಾರ ಅವ್ರ ಬೆನ್ನೆಲೆ ನಿಲ್ಲಕ್ಕೆ ಆ ಥರದ ವೆಸ್ಟರ್ನ್ ಇಂಟ್ರೆಸ್ಟ್ ಏನಿದೆ ಸರ್ ಇದ್ರೊಳಗಡೆ? ಯಾವಾಗ ಯಾವ ಸರ್ಕಾರದಾಗ ಆಗಿದ್ರೆ ಅದು ಆಗಿದ್ದು? ಮತ್ತೆ ಆ ಸರ್ಕಾರ ನಾವು ಡಿಪೆಂಡ್ ಮಾಡ್ತಾ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅದನ್ನು ಹಿಂದಿನವರ ಏನೂ ಆಗದಂಗೆ ಕೈ ಕಟ್ಟಿ ಆಗಿದೆ. ಅದರಲ್ಲಿ ಎಷ್ಟೋ ಕೂಡ ಕ್ಯಾಬಿನೆಟ್ ಆಗಿದ್ದು ಬೇರೆ, ಆಮ್ಯಾಗ ಫೈನಲ್ ಆಗಿದ್ರಲ್ಲಿ ಬದಲಾವಣೆ ಆಗಿದ್ದು ಕೂಡ ಈಗ ಚರ್ಚೆಯಲ್ಲಿ ಇದೆ. ಅದು ಸರ್, ಈಗ ಈ ಎಲ್ಲ ವಿವಾದ ಬಗೆಹರಿಯೋ ತನಕ ಟೋಲ್ ಅನ್ನ ಸ್ಟಾಪ್ ಮಾಡೋ ಅಧಿಕಾರ ನಿಮ್ಗೆ ಇಲ್ವಾ ಸರ್? ನಮಗಿಲ್ಲ. ಈಗಾಗಲೇ ಕೋರ್ಟ್ನಿಂದ ಅವ್ರು ಆದೇಶ ತಂದಿದ್ದಾರೆ. ಸ್ವಾತಂತ್ರ್ಯ ಹೇಳಿದ, ನಾನು ಕಾನೂನು ಚರ್ಚೆ ಮಾಡ್ತೀವಿ. ಇಲ್ಲ, ಯಾವ ರೇಟ್ ನಮ್ಮ ಕಡೆ ಬಂದೇ ಇಲ್ಲ. ಬರುವಂಗ ಏನಾರ ಮಾಡೋಕೆ ಯಾರು ಈಗ 10 ವರ್ಷ ಇದೆ, ನಮ್ಮ ಕಡೆ ಯಾಕೆ ಬರ್ತಾವ ನಾವು? ಅಲ್ಲ, ಅವ್ರು ನಮ್ಮ ಕಡೆ ಬರ್ಲಿಕ್ಕೆ ರೆಡಿ ಇಲ್ಲ, ಹತ್ತಿರ ಬರ್ತಾ ಇಲ್ಲ. ಅಲ್ಲ, ನಮ್ಮ ಕಡೆ ಬರೋ ಪ್ರಶ್ನೆ ಇಲ್ಲ. ಇನ್ನೂ 10 ವರ್ಷ ಇದೆ ಅವ್ರದ್ದು. ಯಾರ ಕಡೆ ನೇರವಾಗಿ ಕೋರ್ಟ್ಗೆ ಹೋಗ್ತಾರ ಅವ್ರು. ನಾವೇನಾದ್ರು ನೋಟಿಸ್ ಕೊಟ್ರೆ ನೇರವಾಗಿ ಕೋರ್ಟ್ಗೆ ಹೋಗ್ತಾರ, ಅಲ್ಲಿಂದ ಅವರು ಆದೇಶ ಪಡ್ಕೊಂಡು ಬರ್ತಾರೆ. ಹೀಗಾಗಿ ನಾವೇನು ಅಸಹಾಯಕರಿದ್ದೀವಿ. ಆದರೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಬೇಕಂತ ನೈಸ್ ಬಗ್ಗೆ. ಚರ್ಚೆ ಆದ್ರೆ ನ್ಯಾಯಾಲಯಗಳಲ್ಲಿ ನಿಯಮಾವಳಿಗಳಿದೆ ಸರ್. ಆದ್ರೆ ನೈಸ್ನ ಆದೇಶಗಳಿದ್ರು ಕೂಡ, ಕೋರ್ಟ್ನ ಆದೇಶಗಳಿದ್ರು ಕೂಡ ಹತಾಶೆ ತೋರಿಸ್ತಿದ್ಯಾ ಸರ್ಕಾರ? ನಿಮ್ ಕೈಲಿ ಆಗಲ್ಲ ಅನ್ನೋದೇ ಆಗಲ್ಲ. ಯಾಕ್ರೆ ನಮ್ದು ಇನ್ನೂ ಅವಧಿ ಇದೆ. ಯಾವ ಬೇಸ್ ಮೇಲೆ ಸಾಕಷ್ಟು ನೋಟಿಸ್ ಕೊಟ್ಟಿದ್ದೀವಿ, ನಮ್ಮ ವಿರೋಧವಾಗಿ ಆದೇಶ ಬಂದಿದ್ದಾವೆ. ಸರ್ಕಾರಕ್ಕೆ ಅಸಹಾಯಕರಿಲ್ಲ, ಬಹಳಷ್ಟು ಇಂಟ್ರೆಸ್ಟ್ ಇದೆ. 20 ವರ್ಷದಿಂದ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ. ಯಾಕೆ ಸರ್ಕಾರ ಒಂದ್ಸಲ ಯೋಚನೆ ಮಾಡಲಿ? 13ರಿಂದ 18 ನಿಮ್ದೇ ಇತ್ತು, 18ರಿಂದ 19 ನೀವೇ ಜಾಯಿಂಟ್ ಇದ್ರಿ, ಈಗ ನೀವೇ ಇದ್ದೀರಾ. ರೈತರು ನೆನಪಾಗಿಲ್ಲ. ಈಗಾಗಲೇ ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೊಂದು ಸದನ ಸಮಿತಿ ನೇಮಿಸಿದ್ದಾರೆ. ಅದಕ್ಕೆ ಹೆಡೆಡ್ ಬೈ ಪರಮೇಶ್ವರ್ ಅವರು ಮಾಡಿದ್ದಾರೆ, ನಾನು ಇದ್ದೀನಿ, ಸಂಬಂಧಪಟ್ಟ ಇಲಾಖೆಯವರು ಎಲ್ಲರೂ ಇದ್ದೀವಿ. ಸುಮಾರು 7 ಸಭೆ ಮಾಡಿದ್ದೀವಿ. ಇನ್ನೊಂದು 2 ಸಭೆಯಲ್ಲಿ ಅಂತಿಮ ಒಂದು ವರದಿ ಕೊಡ್ತೀವಿ. ಆಧಾರದ ಮೇಲೆ ಅವರು ಸರ್ಕಾರ ನಿರ್ಧಾರ ಮಾಡ್ತಾರೆ. ಸದ್ಯಕ್ಕಂತ ನನ್ನ ಲೆಕ್ಕಲೆ ಇವತ್ತಿನವರೆಗೆ ನಮ್ಮ ಹಂತಲ್ಲಿ ಇಲ್ವಾ. ಅದು ಈಗ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದ್ರಿಂದ ಅದರ ನಿಯಂತ್ರಣ ನಮ್ಮ ಕಡೆ ಕಡಿಮೆ ಅವಕಾಶ. ಆದರೂ ಕೂಡ ಕಾನೂನಲ್ಲಿ ಚರ್ಚೆ ಮಾಡ್ತೀವಿ, ಏನು ಮಾಡ್ತೀವಿ ಸರ್. ಒಂದಲ್ಲ ಮುಂದೆ ವರದಿ ಇದು ಅವರು ಬರಬೇಕು. ಕುಮಾರಸ್ವಾಮಿ ಅವರು ಯಾವ ಆಧಾರದ ಮೇಲೆ ಕಟ್ಬಿಡತ್ತೆ ಹೇಳ್ತಾರೆ ನಮಗೂ ಹೇಳಿದ್ರೆ, ಸೊ ಅದ್ರ ಕೊಟ್ಟಾಗಿ ಕೂಡಿ ಮುಂದೆ ಪ್ರತಿಬಂಧನ ಮಾಡ್ಲಿಕ್ಕೆ ಆಡ್ ಮಾಡಿರಲ್ಲ ಸರ್ ನೀವು ಫಲಾನುಭವಿ ಅಂತ ಕುಮಾರಸ್ವಾಮಿ ಅವರು. ಫಲಾನುಭವಿ ಯಾರು ಇನ್ನೂ ಅರ್ಜಿ ತಗೊಂಡು ಬಂದೇ ಇಲ್ಲ, ನಮ್ಮ ಕಡೆ ಯಾರು ಬಂದೇ ಇಲ್ಲ. ನಮ್ಮ ಕಡೆ ಯಾರು ಬಂದಿಲ್ಲ, ಬಂದಿದ್ರೆ ನೋಡ್ತಿದ್ದೀವಿ. ಅದು ಮತ್ತೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಪೊಲೀಸ್ ವ್ಯಾಪ್ತಿಗೆ ಬರ್ತಿದೆ ಅದು ಆ ವಿಷಯ. ನೋಡೋಣ, ನಾವು ಚರ್ಚೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.